ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ಕೊ ಹೋಗ್ತಿದ್ದೀನಿ ಅಂತಂದರೆ KCET 2024 ಬಗ್ಗೆ ಮಾತಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸು ವರ್ಷನೂ ಕೂಡ ಕೌನ್ಸಿಲಿಂಗಲ್ಲಿ ಮಾಡುವ ತಪ್ಪುಗಳು ಏನಂತಂದು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಯಾಕಂದರೆ ಎಷ್ಟೋ ಹುಡುಗರು ಸೀಟ್ ಕಳ್ಕೊಂಡಿರೋದು ಕೂಡ ನೋಡಿದ್ದೀನಿ. ಓಕೆ, ಸೀಟ್ ಸಿಕ್ಕರೂ ಕೂಡ ಅಡ್ಮಿಷನ್ ಮಾಡಿಸ್ದಿರೋದು ಕೂಡ ನೋಡಿದ್ದೀನಿ. ಓಕೆ, ಯಾಕಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಕೌನ್ಸಿಲಿಂಗ್ ಬಗ್ಗೆ ಗೊತ್ತಿರಲ್ಲ. ಕೌನ್ಸಿಲಿಂಗ್ ಗೊತ್ತಿದ್ರು ಕೂಡ ಕೆಲವೊಂದಿಷ್ಟು ತಪ್ಪು ಮಾಡ್ತಾರೆ ಮುಂದೆ. ಅದೇನು ಅಂತ ಕೂಡ ಎಲ್ಲನೂ ಕೂಡ ಡೀಟೇಲ್ಸಾಗಿ ಹೇಳ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೊಡೋ ಮುಖಾಂತರ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವಾಗ ಏನಪ್ಪ ಅಂದರೆ ವಿಷಯ ಮಾತಾಡೋದಂತಂದರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಎಲ್ಲಿ ತಪ್ಪು ಮಾಡ್ತಾರೆ. ಓಕೆ, ಫಸ್ಟ್ ತಪ್ಪಲ್ಲಿ ಹೇಳ್ಬಿಡ್ತೀನಿ. ನಮ್ಮ KCET ಕೌನ್ಸಿಲಿಂಗಲ್ಲಿ ಎಷ್ಟು ಅಂತಂದರೆ ಬರೋಬ್ಬರಿ 3 ರೌಂಡ್ಸ್ಗಳು ಇರ್ತವೆ. ಓಕೆ, ಆ್ಯಂಡ್ ಮಾಪಪ್ ರೌಂಡ್ ಇರುತ್ತಂತ ಗೊತ್ತು, ಬಟ್ ಮಾಪಪ್ ರೌಂಡ್ ಯಾರಿಗೆ ಇರುತ್ತಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ನನ್ನ ಅಂದರೆ ಕೆಲವೊಂದಿಷ್ಟು ವೀಡಿಯೋ ನೋಡ್ಕೊಂಡಿರ್ತಾರೆ ಬೇರೆ ಬೇರೆ ಯೂಟ್ಯೂಬರ್ಸ್ದು. ಮಾಪಪ್ ರೌಂಡಲ್ಲಿ ಡೈರೆಕ್ಟ್ ಅಡ್ಮಿಷನ್ ಕೊಟ್ಬಿಡ್ತಾರಂತೆ, ವಿತೌಟ್ ಆಪ್ಷನ್ ಎಂಟ್ರಿ ಏನು ಕೂಡ ಇರಲ್ಲ ಅಂತಂದು. ಏನು ಮಾಡ್ತಾರಂತೆ, ಎಷ್ಟೋ ಹುಡುಗರು ಏನು ಮಾಡ್ತಾರೆ, ಡೈರೆಕ್ಟ್ ಅಡ್ಮಿಷನ್ ಕೊಡ್ತಾರಲ್ವಾ. ಸೊ ಹಂಗಾಗ್ಬಿಟ್ರೆ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಮ್ಮ ಅಂತಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವ ಸೀಟ್ನೇ ಮಾಡೋದು ಬಿಟ್ಬಿಡೋದು. ಇಂಥ ಸ್ಟೂಡೆಂಟ್ಸ್ಗೆ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡ್ತಾರಾ? ನೋ, ಚಾನ್ಸೇ ಇಲ್ಲ. ಒಂದು ತಿಳ್ಕೊಬೇಕು, ಸೀಟ್ ಯಾರಿಗೆಲ್ಲ ಅಲಾಟ್ ಆಗಿಲ್ವೋ ಅಂತಂದರೆ ಯಾರೂ ಕೂಡ ಸೀಟ್ ಸಿಕ್ಕ್ಯಾರಲ್ಲ ನೋಡಿ ಯಾವುದೋ ಒಂದು ರೌಂಡಲ್ಲಿ, ಆ ಒಂದು ಸ್ಟೂಡೆಂಟ್ಸ್ಗೆ ಮಾಪಪ್ ರೌಂಡಲ್ಲಿ ಸೀಟ್ ಕೊಡ್ತಾರೆ. ಮಾಪಪ್ ರೌಂಡ್ ಅಂತಂದರೆ ತಿಳ್ಕೊಬೇಕು, ಇನ್ ಕೇಸ್ ಈಗ 3 ರೌಂಡ್ ನಡೆದ ಮೇಲೆ ಸೀಟ್ ಏನಾದರೂ ಖಾಲಿ ಉಳ್ಕೊಂಡ್ರೆ ಆ ಒಂದು ಸೀಟ್ಸ್ನ ಕೂಡ ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಕೊಟ್ಬಿಟ್ಟು ಫಿಲ್ ಮಾಡ್ಕೋಬೇಕಂತಂದು ಕಡೆಯಿಂದ ಒಂದು ಚಾನ್ಸ್ ಇರುತ್ತೆ. ಅದು ನಡೆಸಬಾರ್ದು ಅನ್ನೋದು ಕೆದವ್ರಿಗೆ ಬಿಟ್ಟಿದ್ದು. ಓಕೆ, ಪ್ರತಿ ವರ್ಷನೂ ಕೂಡ ನಡೀತದೆ, ಈ ವರ್ಷನೂ ಕೂಡ ನಡೆಯೋ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದರೆ ವರ್ಷಕ್ಕಿಂತ ವರ್ಷ ಜಾಸ್ತಿ ಅಪ್ಲಿಕೇಶನ್ ಬರ್ತದವ. ಸೊ ಹಂಗಾಗಿಬಿಟ್ಟು ನಡೆಯೋ ಸಾಧ್ಯತೆ ಜಾಸ್ತಿ ಐತೆ. ಅದು ಮಾಪಪ್ ರೌಂಡ್ ಬಂದಾಗ ಮುಂದೆ ತಿಳಿಸ್ತೀನಿ, ಅದ್ರ ಬಗ್ಗೆ ಇವಾಗ ಬೇಡ. ಆ್ಯಂಡ್ ಇವಾಗ ಇನ್ನೂ ಕೂಡ ಒಂದೊಂದಾಗೆ ಮಾತಾಡ್ತಾ ಹೋಗ್ತೀನಿ, ಸಾಕಷ್ಟು ಇದಾವೆ ಮಾತಾಡೋದು ಇದ್ರ ಬಗ್ಗೆ. ಸರಿ, ಎರಡನೇದೇನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಕೌನ್ಸಿಲಿಂಗ್ ಬಗ್ಗೆನೇ ಗೊತ್ತಿರಲ್ಲ. ಓಕೆ, ಆಪ್ಷನ್ ಎಂಟ್ರಿ ಬಗ್ಗೆನೇ ಗೊತ್ತಿರಲ್ಲ. ಆಪ್ಷನ್ ಎಂಟ್ರಿ ಅಂತಂದ್ರೆ ಏನಂತ ಮೊದಲೆಲ್ಲನೂ ಕೂಡ ಸರ್ಚ್ ಮಾಡ್ಕೊಂಡು ಕೆಲವೊಂದಿಷ್ಟು ಕರೆಕ್ಟ್ ಐಡಿಯಾ ತಿಳ್ಕೊಬೇಕು. ಯಾಕಂದರೆ ಇಲ್ಲಿ ಪ್ರಿಯಾರಿಟಿ ಆರ್ಡರ್ ಮೇಲೆ ಒಂದು ನಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಅಂತ ತಿಳ್ಕೊಬೇಕು. ಆ್ಯಂಡ್ ಇನ್ನೊಂದು ಎಷ್ಟು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಆಗ್ತಾರೆ. ಅಂದರೆ ಕೆಲವೊಂದಿಷ್ಟು ಹುಡುಗರು ಏನು ತಿಳ್ಕೊಂಡ್ಬಿಡ್ತಾರೆ, ನಮಗೆ ನಿಯರೆಸ್ಟ್ ಇರೋದು ಯಾವುದಾದ್ರೂ ಒಂದು ಕಾಲೇಜ್ ಕೊಟ್ಬಿಡ್ತಾರೆ. ಇಲ್ಲಾಂತಂದರೆ ಇಲ್ಲ ನಾನು ಎಷ್ಟೊಂದು ಕೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ, ಎಲ್ಲ ಕೋರ್ಸಿಗೆ ಕಾಲೇಜ್ ಕೊಟ್ಬಿಡ್ತಾರೆ, ನಾ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೋಬೇಕು, ಈ ರೀತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಮೈಂಡ್ಸ್ ಅಂತ ಅಂದರೆ ಕೆಲವೊಂದು ಹುಡುಗರು ಇರ್ತಾರೆ. ಓಕೆ, ಅಷ್ಟು ಕೂಡ ಇರ್ತಾರೆ. ಸೊ ಅವರಿಗೆಲ್ಲ ಹೇಳ್ತಿದ್ದೀನಿ, ಒಂದು ತಿಳ್ಕೊಬೇಕು, ಒಂದೇ ಕಾಲೇಜ್ ಅಲಾಟ್ ಆಗುತ್ತೆ, ಅದು ಪ್ರಿಯಾರಿಟಿ ಆರ್ಡರ್ ಮೇಲೆ ಒಂದೇ ಒಂದು ಅಲಾಟ್ ಆಗುತ್ತೆ. ಅದು ನೀವು ಅಡ್ಮಿಷನ್ ಮಾಡಿಸ್ಕೋಕ ಬೇಡ ಅನ್ನೋದು ಚಾಯ್ಸ್ ಎಂಟ್ರಿ ಅಂತ ಬರ್ತದೆ. ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ಒಂದು ಅದ್ರ ಬಗ್ಗೆ ಗೊತ್ತಿರಬೇಕು. ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಸಪ್ರೇಟಾಗಿ ಹೇಳ್ತೀನಿ. ಯಾಕಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ನಿಮಗೆ ಅಂದರೆ ನಿಮ್ಗೆ ಮೇಲೆ ಗೊತ್ತಿದೆ ಅಂತಂದರೆ ರೂಲ್ಸ್ ರೆಗ್ಯುಲೇಷನ್ ಏನಂತ ಗೊತ್ತಿದೆ. ಓಕೆ, ಅಷ್ಟು ಗೊತ್ತಿದ್ರೆ ಸಾಕು. ಬಟ್ ಇನ್ ಡೆಪ್ತ್ ಹೋಯ್ತಂದರೆ ಇನ್ನೂ ಕೂಡ ಜಾಸ್ತಿನೇ ಕಂಡೀಷನ್ಸ್ ಇದಾವ. ಓಕೆ, ಬೇಕಾದ್ರೆ ನೀವು ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಬೇಕಂತಂದರೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಬಗ್ಗೆ ವಿಡಿಯೋ ನೋಡ್ಕೊರಿ, ಸರಿನಾ. ಆ್ಯಂಡ್ ಅದಾದ ನಂತರ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಇವಾಗ ಹೇಳ್ತೀನಿ ನೋಡ್ರಿ, ಈ ಒಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಈ ಒಂದು ಹುಡುಗರು ತಪ್ಪು ಮಾಡೋದಂತಂದರೆ ರ್ಯಾಂಕ್ ಚೆನ್ನಾಗಿರ್ತದ, ಫಸ್ಟ್ ರೌಂಡಿಗೆ ಸೀಟ್ ಸಿಕ್ ಬರುತ್ತೆ, ಎಲ್ಲಾದರೂ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡೋದು. ಓಕೆ, ಇವಾಗ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಬಟ್ ನಿಮ್ಗೆ ಇಷ್ಟ ಇರಲ್ಲ ಕಾಲೇಜು, ಆದರೂ ಕೂಡ ಫಸ್ಟ್ ರೌಂಡೇ ಸಿಕ್ಬಿಡತ್ತೆ ಅಂತಂದು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡೋದು. ಇಲ್ಲೇ ತಪ್ಪು ಮಾಡೋದು. ಬಟ್ ಬುದ್ಧಿವಂತರು ಅಂತಂದರೆ ರಿಮೈನಿಂಗ್ ಒಂದು 10% ಇರೋರು ಏನು ಮಾಡ್ತಾರೆ ಅಂತಂದರೆ ಅಪ್ ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ವೇಟ್ ಮಾಡ್ತಾರೆ. ಯಾಕಂತಂದರೆ ವೇಟ್ ಮಾಡಿದಂಗೆಲ್ಲ ಏನಾಗುತ್ತೆ ಅಂತಂದರೆ ಸೀಟ್ ಸಿಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಎಲ್ಲರೂ ಕೂಡ ಅದನ್ನೇ ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ, ನಿಮಗೆ ಸಿಕ್ಕಿರುವಂಥ ಕಾಲೇಜನ್ನ ಸಾಧ್ಯ ಆದಷ್ಟು ಏನು ಮಾಡ್ರಪ್ಪ ಅಂತಂದರೆ ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ರಿ, ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ವರೆಗೂ ಹೋಗ್ರಿ. ಓಕೆ, ಫಸ್ಟ್ ರೌಂಡ್ ಸೀಟ್ ಸಿಕ್ಕತ್ತೆ, ನೀವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕರೆ ಹೋಗಿ ಅಡ್ಮಿಷನ್ ಮಾಡಿಸಿ, ನಿಮ್ಗೆ ಅಭ್ಯಂತರ ಇಲ್ಲ. ಬಟ್ ನಿಮಗೆ ಕಾಲೇಜ್ ಇಷ್ಟ ಇಲ್ಲ ಅಂದರೂ ಕೂಡ ಹೋಗಿ ಅಡ್ಮಿಷನ್ ಮಾಡಿಸ್ತಾರೆ ನೋಡ್ರಿ, ಅವರಷ್ಟು ಮೂರ್ಖರು ಯಾರಿಲ್ಲ. ಸೊ ಅಂಥವ್ರಿಗೆ ಹೇಳ್ತಿದ್ದೀನಿ, ಫಸ್ಟ್ ರೌಂಡ್ ಕಾಲೇಜ್ ಸಿಕ್ಕ ತಕ್ಷಣ ಸಡನ್ ಆಗಿ ಅಡ್ಮಿಷನ್ ಮಾಡಿಸ್ಕೊಕ್ ಹೋಗ್ಬೇಡ್ರಿ. ಸಾಧ್ಯ ಆದಷ್ಟು ಏನು ಮಾಡ್ರಿ ಅಂತಂದರೆ ಕಾಲೇಜ್ನ ಹೋಲ್ಡ್ನ ಇಟ್ಕೊಂಡ್ಬಿಟ್ಟು ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಹೋದ್ಮೇಲೂ ಕೂಡ ಇನ್ನೂ ಕೂಡ ನೀವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ರಿ. ಅಲ್ಲಿ ಅನ್ನೋಷ್ಟಲ್ಲೇ ನಿಮ್ಗೆ ಅನ್ಕೊಂಡಿರೋ ಕಾಲೇಜ್ಗಿಂತ ಸ್ವಲ್ಪ ಕೆಳಗಡೆ ಇರೋದಾದ್ರೂ ಸಿಕ್ಕಿರ್ತದೆ. ಓಕೆ, ಒಂಥರ ನೀವು 5ನೇ ಕಾಲೇಜ್ ಬೇಕಂತ ಅನ್ಕೊಂಡಿರ್ತೀರ, ಬಟ್ ಫಸ್ಟ್ ರೌಂಡಲ್ಲಿ 10ನೇ ಕಾಲೇಜ್ ಸಿಕ್ಕೈತೆ ಅಂದ ತಕ್ಷಣ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗುವಾಗ ಅಟ್ಲೀಸ್ಟ್ 6ನೇ ಕಾಲೇಜು 7ನೇ ಕಾಲೇಜ್ ಆದರೂ ಸಿಕ್ಕಿರ್ತದ. ಓಕೆ, ಇದನ್ನ ನೆನಪಿಟ್ಕೋಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಕೊನೆಯದಾಗಿ ಹೇಳೋದಂತಂದರೆ ಕೆಲವೊಂದಿಷ್ಟು ನೀವು ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಲ್ಲ. ಕಡೆಯಿಂದ ಹಾಕುವಂಥದ್ದು ಚಿಕ್ಕ ಒಂದು ಅಪ್ಡೇಟು ಕೂಡ ನಿಮಗೆ ಗೊತ್ತಿರಬೇಕಾಗತ್ತದ. ಮುಂದೆ ಎಷ್ಟೋ ಜನ ಹುಡುಗರು ಪೆನಾಲ್ಟಿ ಕೂಡ ಕಟ್ಸ್ಕೊಂಡಿರೋದು ಕೂಡ ನೋಡಿದ್ದೀನಿ ನಾನು. ಯಾಕಂತಂದರೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡಿಸ್ತಿದ್ದಾರೆ ಸುಮ್ಮನೆ ಬಿಟ್ಟರೆ
ಓಕೆ ಅಡ್ಮಿಷನ್ ಮಾಡಿಸ್ಕೊಂತೀರಾ, ನಿಮ್ಗೆ ಇಷ್ಟ ಇಲ್ಲ ಅಂತ ಒಂದು ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳೋಕೆ ಕೆಗೆ ಹೋಗಬೇಕು. ಓಕೆ ನೀವು ಚಾಯ್ಸ್ ಒನ್ ಕೊಡ್ತೀರಾ, ಚಾಯ್ಸ್ ಒನ್ ಕೊಟ್ಟು ಕೂಡ ನೀವು ಅಡ್ಮಿಷನ್ ಮಾಡಿಸದೆ ಹೋದರೆ ಕೆದವ್ರು ಏನು ಮಾಡಬೇಕು, ಈ ವರ್ಷ ಏನು ಹಾಕಿದ್ದಾರೆ ನೋಡ್ರಿ, ಹೋದ ವರ್ಷ ಚಾಯ್ಸ್ ಒನ್ ಕೊಟ್ಟುಬಿಟ್ಟು ಅಡ್ಮಿಷನ್ ಮಾಡಿಸ್ತೇನೆ ಇನ್ ಕೇಸ್ ಈ ವರ್ಷ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತಂದ್ರೆ ಎಲಿಜಿಬಿಲಿಟಿನೇ ಕೊಟ್ಟಿಲ್ಲ. ನಿಮ್ಮದು ಕೂಡ ಅದೇ ಮುಂದೆ ಕೂಡ ಪರಿಸ್ಥಿತಿ ಆಗ್ಬಿಡ್ದು ಅಂತಂದರೆ ನೀವು ಸೀಟ್ ಕ್ಯಾನ್ಸಲೇಷನ್ ಬಗ್ಗೆನೂ ಕೂಡ ಗೊತ್ತಿರಬೇಕು. ಓಕೆ ಅದಾದ ನಂತರ ಇನ್ನೂ ಕೂಡ ಮಾತಾಡೋದು ಬಹಳಷ್ಟು ಇದಾವೆ. ಓಕೆ ಯಾಕಂದರೆ KCET ಈ ಒಂದೇ ಒಂದು ಕಾಲೇಜ್ದಲ್ಲ, ಇದು ಇಡೀ ಕರ್ನಾಟಕದಲ್ಲೂ ಕೂಡ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಬೇಕು, ಟಾಪ್ ಕಾಲೇಜಲ್ಲಿರುವಂಥ ಸ್ಟೂಡೆಂಟ್ಸ್ ಟಾಪ್ ಕಾಲೇಜು ಯಾವ ಸ್ಟೂಡೆಂಟ್ಸ್ನ ತೊಗೋಬೇಕು, ಓಕೆ ಒಂದು ರೇಂಜ್ಗೆ ಇರುವಂಥ ಕಾಲೇಜಲ್ಲಿ ಎಂಥ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲನೂ ಕೂಡ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಲ್ಲನೂ ಕೂಡ ಕೆಲಸ ಆಗಿರ್ತದೆ. ಸೊ ಹಂಗಾಗ್ಬಿಟ್ಟು ಅದೇನಾಗ್ತದೆ ಅಂದರೆ ಡಿಲೇ ಆಗುತ್ತೆ. ಓಕೆ ಡಿಲೇ ಆಗುತ್ತೆ ಅನ್ನೋದು ನಿಜ, ಬಟ್ ಖಂಡಿತವಾಗಿ ಕರೆಕ್ಟಾಗಿ ಪ್ರೊಸೆಸ್ ಫಾಲೋ ಮಾಡ್ತಾರೆ. ಓಕೆ ನೀವು ಆಪ್ಷನ್ ಎಂಟ್ರಿ ಈಗಾಗಲೇ ಮಾಡಿಬಿಟ್ಟಿರ್ತೀರ, ಈಗಾಗಲೇ ಅಲಾಟ್ಮೆಂಟು ಆಗುತ್ತೆ. ಅಲಾಟ್ಮೆಂಟ್ ಆಗುತ್ತೆ ಅಂದ ತಕ್ಷಣ ನೀವು ಅಲ್ಲಿ ಯಾವ ಕ್ಯಾಟಗರಿ ಅಲಾಟ್ ಆಗುತ್ತೆ ಎಲ್ಲನೂ ಕೂಡ ನೋಡ್ಕೋಬೇಕು. ಓಕೆ ಇನ್ ಕೇಸ್ ನಿಮಗೆ ನೀವು ಅನ್ಕೊಂಡಿರೋ ಕ್ಯಾಟಗರಿ, ಕೆಲವೊಂದಿಷ್ಟು ಹುಡುಗರು ಇಂಜಿನಿಯರ್ ಸ್ಟೂಡೆಂಟ್ಸ್ ಬರ್ತೀರಾ, ಇಲ್ಲಿ ಎಷ್ಟು ತಪ್ಪು ಮಾಡ್ತಾರೆ ನೋಡ್ರಿ, SNQ ಕೋಟಾನೇ ಸಿಗಬೇಕಂತಂದು ಕುಂತ್ರೆ ಯಾವ ರೀತಿ ಹೇಳಿ. ಓಕೆ ನಾನು ಪದೇ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, SNQ ಕೋಟಕ್ಕೆ ನೀವು ಕೂರಬೇಡ್ರಿ. ಯಾಕಂದರೆ SNQ ಕೋಟಕ್ಕೆ ಕುಂತಂದ್ರೆ ಏನಾಗುತ್ತಂದ್ರೆ ನಿಮ್ಮ ಫ್ಯೂಚರ್ ಹಾಳು ಮಾಡ್ಕೊತೀರಾ. ಓಕೆ ಎಲ್ಲರೂ ಕೂಡ ಅಂದರೆ ನೀವು ಫೀಸ್ ಕಡಿಮೆ ಇರುತ್ತೆ ಬಿಡಿ, ನಾನೇ ಅಬ್ಸಲ್ಯೂಟ್ ಹೇಳ್ತೀನಿ. ಟಾಪ್ ಕಾಲೇಜು ಸಿಕ್ಬಿಟ್ಟು SNQ ಕೋಟ ಸಿಕ್ಕರೆ ನಿಮ್ಮಷ್ಟು ಲಕ್ಕಿ ಸ್ಟೂಡೆಂಟ್ಸ್ ಯಾರಿಲ್ಲ. ಬಟ್ ವರ್ಸ್ಟ್ ಕಾಲೇಜು ಯಾವುದಾದ್ರೂ ಸೇರಿಕೊಂಡು SNQ ಕೋಟ ನಾನೇ ಹೋಗಿ ಕಲಿತೀನೋ ಅಂದ್ಕೊಂಡು ಏನು ಮಾಡ್ತೀರ ಅಂದ್ರೆ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಕಾಲೇಜ್ ಮೇಲೆ ಪ್ರಿಫರೆನ್ಸ್ ಕೊಡ್ರಿ. ನೀವು ಫೀಸ್ ಬಗ್ಗೆ ಆಮೇಲೆ ಓಕೆ ಎಲ್ಲವೂ ಕೂಡ 1 ಲಕ್ಷದ್ದೇ ಇರ್ತದೆ ಫೀಸು. ನೀವು ಅಂಥ ಟಾಪ್ ಕಾಲೇಜು ತೊಗೋರಿ, ಅಂಥ ಲೋಯೆಸ್ಟ್ ಕಾಲೇಜ್ ತೊಗೋರಿ, 1 ಲಕ್ಷ ಫೀಸ್ ಇರ್ತದೆ. SNQ ಕೋಟ ಬಂದ ತಕ್ಷಣ ಅಷ್ಟು 31,000 32,000 ಬರ್ತಂದು. ಅದಕ್ಕೋಸ್ಕರ ನೀವು ಟಾಪ್ ಕಾಲೇಜ್ನ ಕಳ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮುಂದೆ ನೀವು ಲಕ್ಷಾಂತರ ರೂಪಾಯಿ ದುಡಿಯೋರು, ಇಲ್ಲಿ 30,000 40,000ಕ್ಕೆ ನೀವು ಸ್ವಲ್ಪ ಕಷ್ಟ ಪಡ್ಬೋದು, ಮನೆಗೆ ಪರಿಸ್ಥಿತಿ ಇರ್ತದೆ ಗೊತ್ತು. ಯಾಕಂದರೆ ನಾವು ಕೂಡ ಏನು ದೊಡ್ಡ ಇದಲ್ಲ. ಓಕೆ ನಾವು ಕೂಡ ಡೈಲಿ 10 ರೂಪಾಯಿ ಉಳಿಸೋ ಕೂಡ ಓಡಾಡ್ತೀವಿ. ಬಟ್ ಇವಾಗ ಒಂದು 2 ಅಥವಾ 3 to 4 hours ನೀವು ಏನು ಕಲಿತಿರೋ ನಿಮ್ಮ ಲೈಫ್ ಲಾಂಗ್ ಅದನ್ನು ಯೂಸ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಇಷ್ಟುವರೆಗೂ 10th PUC ಎಲ್ಲನೂ ಕಲ್ಕೊಂಬಂದಿದ್ದೀರಾ, ಬಟ್ ಇಲ್ಲಿ ಮೇಲೆ ಬರುವಂಥದ್ದು ನಿಮ್ಮ ಒಂದು ಜೀವನ ರೂಪಿಸುವಂಥದ್ದು ಏನಾಗಿರ್ತದೆ, ಒಂದು ದಾರಿ ಆಗಿರ್ತದೆ. ಓಕೆ ಇವಾಗ ಕೊನೆಯದಾಗಿ ನಿಮ್ಗೆ ಹೇಳ್ತೀನಿ ನಾನು, ಇವಾಗ ನೀವು ಚಾಯ್ಸ್ ಎಂಟ್ರಿ ಆ್ಯಂಡ್ ಇದಾದ ತಕ್ಷಣ ಅಡ್ಮಿಷನ್ಗೂ ಕೂಡ ಹೋದಾಗ ಅಡ್ಮಿಷನ್ ಮಾಡಿಸ್ಕೊಂಡು ಮುಂದೆ ಹೋಗಿರೋಡ್ರಿ. ಅಡ್ಮಿಷನ್ ಆಗಿದ ಮೇಲೆ ಒಂದು ನಿಮ್ಮ ಗಮನದಲ್ಲಿ ಇಟ್ಕೋರಿ. ಓಕೆ ಅಡ್ಮಿಷನ್ ಮಾಡಿಸ್ಕೊಂಡು ಕಾಲೇಜ್ ಹೋಗ್ತೀರ ಅಂತಂದರೆ ನಿಮ್ಗೊಂದು ತಲೆಯಲ್ಲಿರಬೇಕು, ನಾನು ಎಷ್ಟೊಂದೆಲ್ಲ ಓಡಾಡಿದೆ ಅಂತಂದರೆ ಅಪ್ ಟು ಅಪ್ಲಿಕೇಶನ್ ಅಂತ ಹಿಡಿದು ಅಡ್ಮಿಷನ್ವರೆಗೂ ಎಷ್ಟೆಲ್ಲ ಪರದಾಡಿದೆ, ಎಷ್ಟೆಲ್ಲ ಓಡಾಡಿದೆ, ಇವ್ರ ಹತ್ರ ಓಡಾಡಿ ಆನ್ಲೈನು ಆಫ್ಲೈನು ಅಷ್ಟೊಂದು ತಿರುಗಾಡಿ ಬಂದಿದ್ದಾದರೂ ಏನಕ್ಕೆ ಅಂತ ತಿಳ್ಕೊಂಡು ಚೆನ್ನಾಗಿ ಓದ್ಕೋರಿ. ಯಾಕಂತಂದರೆ ನೀವು ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ಓಕೆ 100ಕ್ಕೆ ಇದ್ದೇ ಇರ್ತಾರೆ, ತಾವೇ ದುಡಿದ್ಬಿಟ್ಟು ಫೀಸ್ನ ಕಟ್ಕೊಂಡು ಮನೇನ ತಾವು ನಡೆಸ್ತಿರ್ತಾರೆ, ತಾವು ಎಜುಕೇಷನು ಮಾಡ್ತಿರ್ತಾರೆ. ಇಂಥ ಒಂದು ಸ್ಟೂಡೆಂಟ್ಸ್ಗೆ ನಾನು 2 ಸಾಫ್ಟ್ ಹೇಳ್ತೀನಿ. ಯಾಕಂತಂದರೆ ಅಷ್ಟು ಈಸಿ ಅಲ್ಲ. ಓಕೆ ಮನೆ ಪರಿಸ್ಥಿತಿ ಮ್ಯಾನೇಜ್ ಮಾಡ್ಕೋಬೇಕು, ಅದನ್ನು ಮಾಡೋಕೆ ಅಷ್ಟು ಈಸಿ ಅಲ್ಲ. ಅದ್ರ ತಕ್ಕನೆ ಕೆಲವೊಂದಿಷ್ಟು ಎಲ್ಲರೂ ಅದೇ ರೀತಿ ಇರಬೇಕಂತ ಏನಿಲ್ಲ. ಓಕೆ ಮನೆಯವ್ರ ಮೇಲೆ ಡಿಫೆಂಡ್ ಆಗಿರ್ತಾರೆ. ಓಕೆ ಫಾರ್ ಎಕ್ಸಾಂಪಲ್ ಗರ್ಲ್ಸ್ ಅಂತ ಇದ್ದೇ ಇರ್ತಾರೆ, ಹೆಣ್ಮಕ್ಳಲ್ಲಿ ಏನು ಮಾಡಬೇಕು, ಓಕೆ ಮನೆಯವ್ರ ಮೇಲೆ ಡಿಫೆಂಡ್. ನಿಮಗೆ ಹೆಣ್ಮಕ್ಳಮ್ಮ ನಿಮ್ಗೆ ಅರ್ಥ ಮಾಡ್ಕೋರಿ, ನಿಮ್ಮ ಮನೇಲಿ ಏನಕ್ಕೆ ಕಳಿಸಿದ್ರೆ. ಓಕೆ ನಿಮ್ಮ ಮನೆ ಕಾಲೇಜ್ ಬಂದ ತಕ್ಷಣ ಕಾಲೇಜು ಮೋಜಿ ಮಸ್ತಿ ಇದ್ದೇ ಇರ್ತದೆ. ಒಟ್ಟು ರಿಮೈನಿಂಗ್ 10 to 20%, ಓಕೆ 10% ಅಷ್ಟೇ ನೀವು ಎಂಜಾಯ್ಮೆಂಟ್ ಕಳೆದ್ರೆ ರಿಮೈನಿಂಗ್ 90% ಆದಷ್ಟು ನೀವು ಸ್ಟಡಿಗೆ ಯೂಸ್ ಮಾಡ್ಕೋರಿ. ಯಾಕಂದರೆ ಗೊತ್ತಿದೆ ನಿಮಗೆ ಅಪ್ ಟು ಅಪ್ಲಿಕೇಶನ್ ಅಂತ ಹಿಡಿದು ಅಡ್ಮಿಷನ್ವರೆಗೂ ಎಷ್ಟೆಲ್ಲ ಓಡಾಡ್ತಿದ್ದೀರಾ ಅಂತಂದು. ಓಕೆ ಇದನ್ನೊಂದು ತಲೆಯಲ್ಲಿಟ್ಕೊಂಡು ಅಟ್ಲೀಸ್ಟ್ 1 to 2 year ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನಿಮಗೆ ಗ್ರಿಪ್ ಸಿಗ್ತದೆ ನಿಮ್ಮ ಒಂದು ಕೋರ್ಸಸ್ ಬಗ್ಗೆ, ನಿಮ್ಮ ಒಂದು ಸಬ್ಜೆಕ್ಟ್ ಬಗ್ಗೆ, ನಿಮ್ಮ ಮುಂದೆ ಯಾವ ರೀತಿ ಜಾಬ್ ಬಗ್ಗೆ ಅಥವಾ ಸ್ಕೋಪ್ ಬಗ್ಗೆ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಹೋದ್ಮೇಲೆ ಯಾರು ಕೂಡ ಅಷ್ಟು ಈಸಿಯಾಗಿ ತೊಗೋಬೇಡ್ರಿ, ಯಾವುದೇ ಒಂದು ಕೋರ್ಸಸ್ ಆಗಿರಲಿ. ಓಕೆ ನೀವು ಮೆಡಿಕಲ್ ಆದರೂ ಹೋಗ್ರಿ ಅಥವಾ ಇಂಜಿನಿಯರಿಂಗ್ ಆದರೂ ಹೋಗ್ರಿ, ಲೈಕ್ ನಮ್ಮ BS ನರ್ಸಿಂಗ್ ಆದರೂ ಬನ್ನಿರಿ, ಯಾವುದು ಕೂಡ ಲೈಟಾಗಿ ತೊಗೋಬೇಡ್ರಿ. ಸ್ಟಾರ್ಟಿಂಗ್ 1 to 2 years ಚೆನ್ನಾಗಿ ಕಲೀರಿ. ಓಕೆ ಇದನ್ನಿಷ್ಟು ಹೇಳ್ಬೇಕಂತ ಅನಿಸಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸಾಧ್ಯ ಆಗಿತ್ತಂದರೆ ನಾನೇನು ಕೇಳಲ್ಲ, ಒಂದು ಸಬ್ಸ್ಕ್ರೈಬ್ ಆಗಿ ಹೋರಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರಿ ನೆಕ್ಸ್ಟ್ ಇದೇ ರೀತಿ ಏನಾದರೂ ನಮ್ಮ ಚಾನಲಲ್ಲಿ ವಿಡಿಯೋ ಅಂದರೆ ನಿಮ್ಮ ಯೂಸ್ಫುಲ್ ಆಗುವಂಥದ್ದು ಸ್ಕಾಲರ್ಶಿಪ್ ಆಗಿರ್ಬೋದು, ಕೆಲವೊಂದಿಷ್ಟು ನಿಮ್ಗೆ ಹಾಸ್ಟೆಲ್ ಅಪ್ಲಿಕೇಶನು, ಕೆಲವೊಂದಿಷ್ಟು ಸ್ಕೀಮ್ಸು, ಕೆಲವೊಂದಿಷ್ಟು ಅಪ್ಡೇಟ್ಗಳು, ಕೆಲವೊಂದಿಷ್ಟು ಬರ್ತಾ ಇರ್ತಾವೆ ಎಲ್ಲ ಯೂನಿವರ್ಸಿಟಿ ಕಡೆಯಿಂದ, ಅದನ್ನ ನಮ್ಮ ಚಾನಲಲ್ಲಿ ಬರುವಂಥದ್ದು ಆಗಿರ್ತದೆ ಮುಂದಿನ ದಿನಮಾನಗಳಲ್ಲಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅಂತ ಕೇಳಿದಷ್ಟೇ. ಸರಿ ಇದೇ ರೀತಿ ನಮ್ಮ ಚಾನಲ್ ಏನಾದರೂ ಒಂದು ಕಂಟೆಂಟ್ ತರ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.